ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಡಿ.ಎಂ. ನಾಗರಾಜ್ KFC ದಾವಣಗೆರೆ ಇವರಿಗೂ ಸಹ ಖರೀದಿ ಕೇಂದ್ರಕ್ಕೆ ಸ್ವಾಗತವನ್ನು ಕ್ಲಾರಿಟಿ ಅವರಿಗೂ ಸಹ ಸ್ವಾಗತವನ್ನ ಮಾಲಾರ್ಪಣೆ ಮೂಲಕ ಏನು ಫುಡ್ ಡಿಪಾರ್ಟ್ಮೆಂಟ್ ಅಲ್ಲ ಉದ್ಘಾಟನೆ ಹಾಗೂ ಜನಪ್ರಿಯ ಶಾಸಕರಾದಂಥ ಶಾಂತನಗೌಡ ಸರ್ ಅವರು APMC ಸೆಕ್ರೆಟರಿ ಫುಡ್ ಸೆಕ್ಟರ್ ಆದಂಥ ನಮ್ಮ ಸಂಜಯ್ ಅವರೇ, ನಮ್ಮ ಆಹಾರ ಇಲಾಖೆ ಇತರೆ ಸಿಬ್ಬಂದಿಯವರೇ, ರೈತ ಬಾಂಧವರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮತ್ತು ನಿಗಮದ ವತಿಯಿಂದ ಇವತ್ತು ಹೊನ್ನಾಳಿ ಖರೀದಿ ಕೇಂದ್ರ ಕೇಂದ್ರವನ್ನು ನಾವು ಇವತ್ತು ಏನು ಸರ್ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಖರೀದಿ ಕೇಂದ್ರಕ್ಕೆ 207 ರೈತರಿಂದ 3661 ಕ್ವಿಂಟಲ್ ಪ್ರಮಾಣಕ್ಕೆ ಖರೀದಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ದರ ಬಂದ್ಬಿಟ್ಟು 4886. ಮಾರುಕಟ್ಟೆ ದರಕ್ಕೆ ಹೋಲಿಸಿದ ಮಾರುಕಟ್ಟೆ ದರ ಬಂದ್ಬಿಟ್ಟು ಎಷ್ಟು 3200ರಿಂದ 3500 ಇದೆ. ನಮ್ದು ದರ 4886. ರೈತರಿಗೆ 1200ರಿಂದ 1500 ರೂಪಾಯಿ ಇಲ್ಲಿ ಏನು ಹೆಚ್ಚಿಗೆ ಮಾರ್ಜಿನ್ ಸಿಗೋದ್ರಿಂದ ತಾವೆಲ್ಲರೂ ಈ ಸರ್ಕಾರಕ್ಕೆ ತಮ್ಮ ರಾಗಿಯನ್ನು ನೀಡಿ ಈ ಒಂದು ಸುಧಾವಕಾಶವನ್ನು ಪಡೆದುಕೋಬೇಕಂತೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿ ನಾವು ಪ್ರತಿ ರೈತರಿಂದ ಪ್ರತಿ ಎಕರೆಗೆ 10 ಕ್ವಿಂಟಲ್ ನಂಗೆ ಗರಿಷ್ಠ 50 ಕ್ವಿಂಟಲ್ ಪ್ರಮಾಣವನ್ನು ಖರೀದಿ ಮಾಡ್ತೀವಿ. ಏನು ದರ 4886 ಇರೋದ್ರಿಂದ ತಾವೆಲ್ಲರೂ ಉತ್ತಮ ಗುಣಮಟ್ಟದ ರಾಗಿಯನ್ನು ತಾವಿಲ್ಲಿ ನೀಡಬೇಕಾಗ್ತದೆ. ಏನು ಕಸ ಕಡ್ಡಿ ಅಂಥವೆಲ್ಲ ಮತ್ತು ಕಲ್ಲು ಮಣ್ಣು ಏನಿದ್ರು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬರ್ಬೇಕು. ಏನಿದ್ರು ಜರಡಿ ನಿಮ್ದು ಏನಾದ್ರು ಹಂಗೇನಾದ್ರು ಇದ್ರು ಅಂದ್ರೆ ಇಲ್ಲಿ ಬಂದು ಜರಡಿ ಹಾಕಿಸಿ ತಾವೆಲ್ಲರೂ ಕ್ಲೀನ್ ಮಾಡಿಸಿ ನಾವಿಲ್ಲಿ ಏನು ರಾಗಿಯನ್ನು ತಾವು ನೀಡಬೇಕಾಗುತ್ತೆ. ಮತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ FIFO ಮೆಥಡ್ನಲ್ಲಿ. ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಆ ರೈತರಿಗೆ ನಾವು FIFO ಮೆಥಡ್ನಲ್ಲಿ ಎಲ್ಲರೂ ಕರಿತೀವಿ. ಪ್ರತಿ ದಿನಕ್ಕೆ ಇಷ್ಟು ಜನ ಬರ್ರಿ ಆ ಲೆಕ್ಕದಲ್ಲಿ ಬರ್ರಿ. ಎಲ್ಲರೂ ತುಂಬ ಬಂದು ಪಾಳೆ ಹಚ್ಚಿ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಯಾರಿಗೆ ಫೋನ್ ಮಾಡಿ ಹೇಳ್ತೀವಿ ಅವ್ರು ಬಂದು ಇದೇನು ಪ್ರಮಾಣ ಕಡಿಮೆ ಇರೋದ್ರಿಂದ ತಾವೆಲ್ಲರೂ ಪ್ರತಿದಿನ ಯಾರಿಗೆ ಹೇಳ್ತೀವಿ ಅವ್ರು ಮಾತ್ರ ಬಂದು ಕೊಟ್ಟು ಇದೊಂದು 15 ದಿನ ಕೆಲಸ ಅಷ್ಟೇ, ಒಂದು ವಾರದಿಂದ 15 ದಿನ ಕೆಲಸ. ಆದ್ದರಿಂದ ತಾವೆಲ್ಲರೂ ಇಲ್ಲಿ ರೈತರು ಸಹಕರಿಸಿ ಉತ್ತಮ ಗುಣಮಟ್ಟದ ರಾಗಿಯನ್ನು ನೀಡಬೇಕಾಗಿ ಈ ಮೂಲಕ ಹೇಳಿ ನಾವು ಒಂದು ಮಾತು. ಅಲ್ಲ, ಹಣ ಪಾವತಿ ಎಷ್ಟು ದಿವಸ ಮಾಡ್ತೀರಿ ಅಂತ? ನಾವು ಹಣವನ್ನು ಇದು ಏನು ನೀವು ಬೇರೆ ಚೆಕ್ ಜನರೇಟ್ ಆಗಿ 15 ದಿನ ಮಿನಿಮಮ್ 15 ದಿನದಿಂದ ನಮ್ದು ಏನು ಹಣವನ್ನು ಪಾವತಿಯನ್ನು ಮಾಡ್ತೇವೆ. ನೇರವಾಗಿ ರೈತರ ಅಕೌಂಟಿಗೆ ನೇರವಾಗಿ DBT ಮೂಲಕ ರೈತರಿಗೆ ಪಾವತಿ ಆಗ್ತದೆ.